ಭಟ್ಕಳದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಉತ್ತರ ಕನ್ನಡ ಹಾಗೂ ಭಟ್ಕಳ ಘಟಕ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ಧರಣಿ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತಾಲೂಕು ಆಡಳಿತದಿಂದ ಪ್ರತಿಭಟನೆ ಸ್ಥಳವನ್ನ ಶನಿವಾರ ಸಂಜೆ ಖುಲ್ಲಾಪಡಿಸಿದ್ದಾರೆ. ಪ್ರಿವೆಂಟಿವ್ ಅರೆಸ್ಟ್ ಸೆಕ್ಷನ್ 24 का पीरियड ಅನ್ನು ಅದರ ಪ್ರಕಾರ ಮಾಡ್ತೀವಿ ನಾವು ಅಷ್ಟೇ. ಕ್ರಿಮಿನಲ್ ಆಕ್ಟಿವಿಟಿ ಏನಾಯ್ತು ನಿಮ್ದು ನಾವು ಇಲ್ಲಿ ಕ್ರಿಮಿನಲ್ ಆಕ್ಟಿವಿಟಿ ಆಗಿದೆಯಾ? ಪ್ರಿವೆಂಟಿವ್ ಅರೆಸ್ಟ್ ಹೇಳೋದು ಅಷ್ಟೇ ಹೇಳೋದು ಪೂರ್ತಿ ನಮ್ಮ ನಿರ್ದೇಶನ ಆಗಿ ನೀಡಿದಲ್ಲಿ ನೀವು ಅದು ಪಾಲನೆ ಮಾಡಿದ್ದಲ್ಲಿ ಇದ್ದಲ್ಲಿ 74 ಪ್ರಕಾರ ಅರೆಸ್ಟ್ ಮಾಡ್ತೀವಿ ಅಂತ ಈಗ ಪ್ರಿವೆಂಟಿವ್ ಅರೆಸ್ಟ್ ಅದ್ರ ಪ್ರಕಾರ ನಾವು ಏನು ಕಾನೂನು ಕ್ರಮ ಇರ್ತೀವಿ. ಅಲ್ಲಿ ನಾವೇ ಸುಮ್ಮನೆ ಕರ್ಕೊಂಡು ಬೇರೆ ಕಡೆ ಇರ್ತಿಲ್ಲ, ಪೊಲೀಸ್ ನಾವು ರದ್ದುಪಡಿಸಿದ್ದೇವೆ. ನಾವು ಅರೆಸ್ಟ್ ಆಗ್ತೀವಿ ಸರ್. ಮುಂದಿಂದು ತಹಸೀಲ್ದಾರ್ ಆಫೀಸಲ್ಲಿ ಏನೇನು ಗೋಲ್ಮಾಲ್ ಆಗಿದೆ ನೋಡಿ ಸರ್, ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ಏನು ನನ್ಗೇನು ಅದಕ್ಕೆ ಪಾತ್ರ ಇಲ್ಲ, ನಾನು ಮಾತಾಡಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಅದು ಅವ್ರ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಇದೆ, ಅವ್ರು ಸಂಬಂಧಪಟ್ಟ ಅವ್ರು ನಿಮ್ಗೆ ಹೇಳಿದ್ದಾರೆ. ಈಗ ಅವ್ರು ನಮಗೆ ಕೈ ಕೊಟ್ಟಿದ್ದಾರೆ ಅದನ್ನ ಪೂರ್ತಿ ಅದನ್ನು. ಅದು ಸಂಬಂಧಪಟ್ಟ ನಾವೇನು ಕ್ರಮ ಕೈಗೊಳ್ಬೇಕು ಅದನ್ನ ನಾವು ನಿಮ್ಗೆ ಹೇಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಅದಕ್ಕೆ ನಾವು ಅವರು ಲೆಟರ್ ಕೊಟ್ಟಿದ್ದ ಕಾರಣಕ್ಕೆ ನಾವು ನಿಮ್ಗೆ ಪ್ರಿವೆಂಟ್ ಅರೆಸ್ಟ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಲೆಟರ್ ಕೊಟ್ಟಿದ್ದಾರೆ ಒಂದು, ಏನು ಈ ಒಂದು ಮಾಹಿತಿ ಪತ್ರ ನಮ್ಗೆ ಕೊಟ್ಟಿದ್ದಾರೆ. ಏನು ನಿಮ್ಮ ಏನು ಈ ತರ ಅನುಮತಿ ನೀಡಿದ್ರು ಅದನ್ನ ಹಿಂಪಡೆದಿದ್ದು ಅದನ್ನು ರದ್ದುಪಡಿಸಲಾಗಿದೆ ಕೊಟ್ಟಿದ್ದಾರೆ. ಆಮೇಲೆ ನಂತರ ಅದರಲ್ಲಿ ಈ ಪ್ರದೇಶವು ತಾಲೂಕಿನ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವ ಇರುವುದರಿಂದ ಧರಣಿ ತೆರವುಗೊಳಿಸಲು ಸೂಕ್ತ ಕ್ರಮ ಜರುಗಿಸಲು ಕೋರಿದ್ದು ನಮ್ಗೆ ಕೊಟ್ಟಿದ್ದಾರೆ. ಅವ್ರು ಇಷ್ಟೊತ್ತು ಅವ್ರು ನಿಮ್ಗೆ ಹೇಳಿದ್ದಾರೆ ಪೂರ್ತಿ ಏನು ವಿಷಯ ಬಿಡಿಸಿ ಹೇಳಿದ್ದಾರೆ ನಿಮಗೆ. ಈಗ ಅವರು ಅದನ್ನ ಏನು ಅನುಮತಿ ಕೊಟ್ಟಿದ್ದನ್ನ ರದ್ದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಮಗೆ ಕೊಟ್ಟಿದ್ದ ಕಾರಣಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ. ಮತ್ತೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಬೇಕಾದ್ರೆ ಬೇರೆ ದಾರಿ ಇಲ್ಲ. ನಮ್ಮ ನೇರ ಹೊಣೆ ತಹಸೀಲ್ದಾರ್ ನೀವಲ್ಲ ಸರ್, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವು 2 ಸಲ ಬಂದಿವೆ. ಅದು ಗೋಪಿಕೃಷ್ಣ ಸಿಪಿಐ ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ನಿಮ್ದು AC ಕಚೇರಿ ಎದುರುಗಡೆನೆ ಮಾಡಿಕೊಡಿ. ಕಂಪೌಂಡ್ ಉಂಟು, ಒಳಗಡೆ ಕೂತ್ಕೊಳ್ತೇವೆ, ಬೇರೆ ಯಾರು ಬರುವುದಿಲ್ಲ. ನೀವು ಆ ತರ ಏನಾದ್ರು ಮಾಡಿ. ಇಲ್ಲಿ ನೀವು ಹೇಳ್ತೀರಲ್ಲ ಸೂಕ್ಷ್ಮ ಪ್ರದೇಶ ಅಂತ, ನೀವು ಕಂಪೌಂಡ್ ಒಳಗಡೆ ನಮ್ಗೆ ಗೇಟ್ ಹಾಕಿ ಜಾಗಕ್ಕೆ ಒಳಗಡೆ ಕೂಡಿಸಿ ಸರ್. ಇಲ್ಲಿ ಕೇಳಿ, ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ ಸರ್. 20 ವರ್ಷದಿಂದ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದರು ವರ್ಗಾವಣೆ ಸರ್, ಅದಷ್ಟೇ ಮುಖ್ಯ ಇರೋದು. ನಾವು ಈಗಾಗಲೇ ಮನವಿ ಕೊಡುವಾಗ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಅಂತ ಹೇಳಿ ಕೊಟ್ಟಿದ್ದೀವಿ ಸರ್. ನಾವು ಒಂದಿನದ ಪ್ರತಿಭಟನೆ ಅಂತ ಕೊಟ್ಟಿಲ್ಲ. ನೀವೇನು ಹೇಳ್ತಿದ್ದೀರಿ ಅಂತ ಹೇಳಿದ್ರೆ 10-9 ನೀವೇನು ಕೊಟ್ಟಿದ್ದೀರಿ ಅದನ್ನ ರದ್ದುಗೊಳಿಸಿ. ನಾವು ಒಂದಿನ ಪ್ರತಿಭಟನೆ ಅಂತ. ತಾಲೂಕು ಆಡಳಿತದಿಂದ ಪೊಲೀಸ್ ಇಲಾಖೆಗೆ ಪತ್ರ ಬರೆಯಲಾಗಿದ್ದು ಧರಣಿಗೆ ಅನುಮತಿ ನೀಡಿರುವುದನ್ನು ನಾವು ಈಗ ರದ್ದುಪಡಿಸಲಾಗಿದ್ದು ಧರಣಿ ನಡೆಸುತ್ತಿರುವ ಸ್ಥಳವು ತಾಲೂಕಿನ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವವಿರುವುದರಿಂದ ಧರಣಿ ತೆರವುಗೊಳಿಸಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎಂದು ಗ್ರಾಮೀಣ ಠಾಣೆಯ ಸಿಪಿಐ ಚಂದನ್ ಧರಣಿ ನಿರತರಿಗೆ ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಧರಣಿ ನಿರತರನ್ನ ಪೊಲೀಸ್ ವಾಹನದಲ್ಲಿ ನಗರ ಠಾಣೆಗೆ ಕರೆದೊಯ್ಯಲಾಗಿದೆ. ಹೇಳಿ, ಇಲ್ಲಾಂದ್ರೆ ಈಗಲೇ ನಾವು ತಗೊಂಡು ಹೋಗ್ತೀವಿ. ಅಧಿಕಾರಿಗಳಿಗೆ
ಸರ್ ಇಲ್ಲೇ ಇದ್ರಿ ಮುಂದೆ. ನಮಗೆ ಏನ್ ಮಾಡಕ್ಕೆ ನಾವು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇದಕ್ಕೂ ಪೂರ್ವದಲ್ಲಿ ಸಂಜೆ 4 ಗಂಟೆ ವೇಳೆಗೆ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ವರ್ಗಾವಣೆ ಮಾಡಲು 2 ತಿಂಗಳ ಕಾಲಾವಕಾಶ ಕೇಳಿ ಅವರ ಸಹಿ ಇರುವ ಲೆಟರ್ ಹೆಡ್ ಅನ್ನ ಪತ್ರ ನೀಡಿದಾಗ ಧರಣಿಕಾರರು ಅದನ್ನ ನಿರಾಕರಿಸಿ ವರ್ಗಾವಣೆ ಪ್ರಕ್ರಿಯೆ ನಿಮ್ಮ ಹಂತದಲ್ಲಿ ನಡೆಯುವುದಿಲ್ಲ, ನಿಮ್ಮ ಲೆಟರ್ ಹೆಡ್ ನಮಗೆ ಬೇಡ, ಜಿಲ್ಲಾಧಿಕಾರಿಗಳಿಂದ ಪತ್ರ ನೀಡಿದರೆ ಮಾತ್ರ ಧರಣಿ ನಿಲ್ಲಿಸುತ್ತೇವೆ ಎಂದರು. ನಂತರ ಧರಣಿ ಸ್ಥಳವನ್ನ ಪುರಸಭೆಯ ಮುಖ್ಯಾಧಿಕಾರಿ ಸಮ್ಮುಖದಲ್ಲಿ ಸಿಬ್ಬಂದಿಗಳು ತೆರವುಗೊಳಿಸಿದ್ರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.